ಬಾ ವಿಷ್ಣು ಬಂದ್ರೆ ನಾವು ನಿಂತ್ಕೊಂಡು ಮಾತಾಡ್ಲೇಬಾರ್ದು. ಪ್ಲೀಸ್ ಗ್ರೌಂಡ್ ಲೆವೆಲ್ಗೆ ಬನ್ನಿ. ವಿಷ್ಣು ಏನು ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಏನು ದೊಡ್ಡವನಾಗ್ಬಿಟ್ಟಿದ್ಯಾ? ಹೌದು. ಇದು ಚೋಟು ಅಂಬಿ ಅಂಕಲು, ಚೋಟು ವಿಷ್ಣು ಅಂಕಲು ಇಬ್ರು ಸೇರಿ ಕುಚುಕು ಕುಚುಕು ಅಂತ ಹಾಡಿದ್ರು. ನೀವಿಬ್ರು ಫ್ರೆಂಡ್ಸಾ? ಹೌದು ಹೌದು. ಎಷ್ಟು ಬೆಸ್ಟ್ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್ಸ್. ಎಷ್ಟು ವರ್ಷದಿಂದ? 3. 3 ಡೇಸ್ ಅಲ್ಲಿ ಫ್ರೀ ಆಗಿ ಬೆಸ್ಟ್ ಫ್ರೆಂಡ್ಸ್ ಆಗಿರುವಂತ ವಿಷ್ಣು ಮತ್ತೆ ನಮ್ಮ ಏನಪ್ಪಾ ವಿರಾಟ್ ವಿಷ್ಣು ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಈ ಫ್ರೆಂಡ್ಶಿಪ್ಗೆ. ಥ್ಯಾಂಕ್ ಯು. ವಿಷ್ಣು ಸರ್ ನೆನ್ಪಾಯ್ತಾ ಸರ್? ವಿಷ್ಣು ರಾಗಗಳು ಹೇಳಿದ್ರೆ ಸ್ವರಗಳು. ಹೌದು ಮೇಡಮ್, ಅವನು ಏನ್ ಹೇಳಿದ್ರು ರಾಗಗಳು ಹಾಡ್ತಿದ್ದ, ಸ್ವರಗಳು ಹಾಡ್ತಿದ್ದ. ವಿಷ್ಣು ಏನು ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಹಂಗೆ ಇದೆಯಲ್ಲೋ, ಚೇಂಜ್ ಆಗಿಲ್ವಲ್ಲೋ? ಹೌದು. ನಿನ್ನ ಕಣ್ಣು ಎಲ್ಲಿತ್ತೋ ಅಲ್ಲೇ ಇದೆ, ನಿನ್ನ ಮೂಗು ಎಲ್ಲಿತ್ತೋ ಅಲ್ಲೇ ಇದೆಯಲ್ಲೋ. ಅಲ್ಲೇ ನೀನು ಅವಾಗೆಲ್ಲ ಕಥೆಗಳು ಹೇಳ್ತಿದ್ಯಲ್ಲೋ, ಸ್ನೇಕ್ಸ್ ಬಗ್ಗೆ, ಅನಿಮಲ್ ಲವರ್. ಹೌದು, ನಾನ್ ಪ್ರಾಣಿ ಹುಚ್ಚ ಬಿಟ್ಟಿ ರಾಮಾಯಣ ಮಹಾಭಾರತ ಹುಚ್ಚ ಕರ್ಕೊಂಡ್ ಬಂದೆ. ಅದು ಹುಚ್ಚಲ್ಲ ಕಣೋದು, ಅದು ವರ. ಏನಾರು ಹೇಳು, ರಾಮಾಯಣದ ಕಥೆದ ಯಾವ್ದಾರು ಒಂದು ಬಹಳ ಸುಂದರವಾದಂತ ಕಾಂಡ ಯಾವ್ದಾರು ಹೇಳು. ಹನುಮಂತಂದ ಕತೆ ಹೇಳ್ತೀನಿ. ಹೇಳಪ್ಪ. ರಾಮ ಲಕ್ಷ್ಮಣರು ಸೀತೆಯನ್ನ ಹುಡ್ಕೊಂಡು ಹೋಗ್ತಾರೆ. ಹನುಮಂತ ಸುಗ್ರೀವ ಎಲ್ಲ ಮೀಟ್ ಆಗ್ತಾರೆ. ಅದಾದ್ಮೇಲೆ ವಾನರ ಸೈನ್ಯರೆಲ್ಲ ಹೋಗ್ತಾ ಇರ್ತಾರೆ ಸೀತೆ ಹುಡ್ಕೊಂಡು. ಆಗೊಂದು ದೊಡ್ಡ ಸಮುದ್ರ ಸಿಕ್ಬಿಡುತ್ತೆ. ಹೇಗ್ ಕ್ರಾಸ್ ಮಾಡೋದು ಅಂತ ಎಲ್ಲಾರು ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ. ಹನುಮಂತನು ಆಗ ಜಾಂಬು ಅಂತ ಬಂದ್ಬಿಟ್ಟು ಹನುಮಂತನಾಗ ನೆನಪಿಸ್ತಾನೆ. ನೋಡು, ನಿನ್ ಚಿಕ್ಕ ಹುಡ್ಗ ಇದ್ದಾಗ್ಲೇ ನೀನ್ ಹೋಗಿ ಸೂರ್ಯನ ತಿನ್ನಕ್ ಹೋಗಿದೆ, ಈ ಸಮುದ್ರ ನಿನಗ್ ಹೋಗೋದ್ ಕಷ್ಟನಾ ಅಂತ ಕೇಳ್ತಾನೆ. ಆಗ ಹನುಮಂತಂಗೆಲ್ಲ ನೆನಪಾಗ್ಬಿಟ್ಟು ಒಂದ್ಸಲ ದೊಡ್ಡದು ಆಗ್ಬಿಡ್ತಾನೆ. ಆಗ ಎಲ್ಲ ವಾನರರು ಚಿಕ್ಕದಾಗಿ ಹೋಗ್ತಾರೆ. ಅದಾದ್ಮೇಲೆ ಹನುಮಂತ ಜಂಪ್ ಮಾಡಿ ಲಂಕೆಗೆ ಬಂದ್ಬಿಟ್ಟು ಸೀತಾಮಾತೆನ ಮೀಟ್ ಮಾಡ್ಬಿಟ್ಟು ರಾಮನ್ ಉಂಗ್ರ ಸೀತಾಮಾತೆ ಕೊಟ್ಬಿಟ್ಟು ಚೂಡಾಮಣಿ ತಗೊಂಡು ಲಂಕಾ ದಹನ ಮಾಡ್ಬಿಟ್ಟು ವಾಪಸ್ ಬಂದ್ಬಿಟ್ಟು ರಾಮಂಗ್ ತೋರಿಸ್ತಾನೆ. ಅದಾದ್ಮೇಲೆ ಎಲ್ಲಾರು ರಾಮ ಲಕ್ಷ್ಮಣರೆಲ್ಲ ಶ್ರೀರಾಮ ಅಂತ ಎಲ್ಲ ಕಲ್ ಮೇಲೂ ಬರೆದ್ಬಿಟ್ಟು ನೀರೊಳಗೆ ಹಾಕ್ತಿದ್ರು. ಆಗ ಅದಾದ್ಮೇಲೆ ಹಾಕಿದ್ಮೇಲೆ ಕೊನೆಗೆ ಲಂಕಾ ರೀಚ್ ಆಗತ್ತಲ್ಲ, ಆಗ ಎಲ್ಲಾರು ಸೇತುಂ ಬಂದೆ ಸೇತುಂ ಬಂದೆ ಸೇತುಂ ಬಂದೆ ಹೇ ಶ್ರೀರಾಮ ಸೇತುಂ ಬಂದೆ ಸೇತುಂ ಬಂದೆ ಸೇತುಂ ಬಂದೆ ಹೇ ಅಂತ ಹೇಳ್ಕೊಂಡು ಎಲ್ಲಾರು ಹೋಗ್ತಾನೆ. ಅದಾದ್ಮೇಲೆ ರಾಮ ಲಕ್ಷ್ಮಣರೆಲ್ಲ ಕುಂಭಕರ್ಣ, ರಾವಣ, ಇಂದ್ರಜಿತ್ ಎಲ್ಲಾರನ್ನು ಸೋಲ್ಸ್ಕೊಂಡು ಸೀತಾಮಾತೆನ ಕರ್ಕೊಂಡು ಬಂದ್ಬಿಟ್ಟು ರಾಮ ಅಯೋಧ್ಯೆಗೆ ಹೋಗ್ಬಿಟ್ಟು ರಾಜ ಆಗ್ತಾನೆ, ಸೀತಾಮಾತೆ ರಾಣಿ ಆಗ್ತಾರೆ. ವಿಷ್ಣು ಸೂಪರ್. ಇವನಿಗೆ ಮಹಾಭಾರತನು ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಹೌದಾ? ವಿರಾಟ್ ಮಹಾಭಾರತದ ಬಗ್ಗೆ ನೀನ್ ಹೇಳ್ತೀಯ ಇಲ್ಲ ಅವನೇ ಹೇಳಲೇನಾ? ನಾನೇ ಹೇಳ್ತೀನಿ. ಸ್ಮಾರ್ಟ್ ಚಾಯ್ಸ್. ನೀನೇ ಹೇಳ್ತೀಯಾ? ಕೌರವರು ಎಷ್ಟು ಜನ ಇದ್ದಾರೆ? ಪಾಂಡವರು ಎಷ್ಟು ಜನ ಇದ್ದಾರೆ? ಕೌರವರು 100 ಇರ್ತಾರೆ, ಪಾಂಡವರು 5. ಹೇಳು, ಪಾಂಡವರಲ್ಲಿ ಯಾರ್ಯಾರಿದ್ದಾರೆ? ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಎಲ್ಲ ಗೊತ್ತು ಸಾರ್ ಇವನಿಗೆ. ರಮೇಶ್ ಲಮಾಣಿ ಕೌರವರಲ್ಲಿ ಎಷ್ಟು ಜನ ಇದ್ರು ಅಂತ ನಮ್ ರಮೇಶ್ ಲಮಾಣಿ ಹೇಳ್ತಾರೆ. 101 ಮಂದಿ. ಯಾರ್ಯಾರು? ದುರ್ಯೋಧನ, ದುಶ್ಯಾಸನ, ದುಸ್ಸಹ, ದುಶ್ಯಲ, ಜಲಸಂಧ, ಸಮಸಹವಿಂದ, ಅನುವಿಂದ, ದುರ್ದರ್ಶ, ಸುಬಾಹು, ದುಷ್ಟದರ್ಶನ, ದುರ್ಮರ್ಶನ, ದುರ್ಮುಖ, ದುಷ್ಕರಣ, ಕರ್ಣ, ವಿವಿಶಂತಿ, ವಿಕರಣ, ಶಲಸತ್ವ, ಸುಲೋಚನ, ಚಿತ್ರ, ಉಪಚಿತ್ರ, ಚಿತ್ರಾಕ್ಷ, ಚಾರುಚಿತ್ರ, ಶರಾಸನ, ದುರ್ಮದ, ದುರ್ವಿಗಾಹ, ವಿವಿತ್ಸು, ವಿಕಟಾನನ, ಪೂರ್ಣನಾಭ, ಸುನಾಭ, ನಂದ, ಉಪನಂದ, ಚಿತ್ರಬಾಣ, ಚಿತ್ರವರ್ಮ, ಸುವರ್ಮ, ದುರ್ವಿಮೋಚನ, ಯೋಬಾಹು, ಚಿತ್ರಾಂಗ, ಚಿತ್ರಕುಂಡಲ, ಭೀಮವೇಗ, ಭೀಮಬಲ, ಬಲಾಕಿ, ಬಲವರ್ಧನ, ಉಗ್ರಾಯುಧ, ಸುಷೇಣ, ಕುಂಡೋದರ, ಮಹೋದರ, ಚಿತ್ರಾಯುಧ, ನಿಶಂಗಿ, ಪಾಶಿ, ವೃಂದಾರಕ, ದೃಢವರ್ಮ, ದೃಢಕ್ಷತ್ರ, ಸೋಮಕೀರ್ತಿ, ಅನುದರ, ದೃಢಸಂದ, ಜರಾಸಂದ, ಸತ್ಯಸಂದ, ಸುದಹ, ಸುವಾಕ್, ಸುವರ್ಚಸ, ಆದಿತ್ಯಕೇತು, ಬೌಹಾಸಿ, ನಾಗದತ್ತ, ಅಗ್ರಯಾಯಿ, ಕವಚಿ, ಕ್ರಥನ, ದಂಡಿ, ದಂಡದಾರ, ಧನುರ್ಗ್ರಹ, ಉಗ್ರ, ಭೀಮರಥ, ವೀರಬಾಹು, ಅಲೋಲುಪ, ಅಭಯ, ರೌದ್ರಕರ್ಮ, ದೃಢರಥಾಶ್ರಯ, ಅನಾದೃಷ್ಟ, ಕುಂಡಬೇದಿ, ವೀರಾವಿ, ಪ್ರಮಥ, ಪ್ರಮಥಿ, ವೀರ್ಯವಂತನಾದ ದೀರ್ಘರೋಮ, ದೀರ್ಘಬಾಹು, ಮಹಾಬಾಹುವಾದ ವ್ಯೂಢೋರು, ಕನಕಧ್ವಜ, ಕುಂಡಾಸಿ, ವಿರಜಸ, ಯುಯುತ್ಸು, ದುಶೀಲೆ.
ಅಣ್ಣ ನನಗೆ ಗೊತ್ತಿರಲಿಲ್ಲ ಇದು ಹಿಂಗಿದೆ ಅನ್ಬಿಟ್ಟು. ರಮೇಶ್ ಅಣ್ಣ ಲವ್ ಯು. ನಿಂಗೆ ಯಾರು ಹೇಳ್ಕೊಟ್ರಣ್ಣ ಇದು? ಕೌರವ್ರು ಸರ್ 101 ಮಂದಿ, ಒಬ್ಬಾಕಿ ಹನುಮಗಳ್ರಿ ದುಶ್ಶೀಲೆ ಅಂತೇಳಿ. ಹೇಗ್ ಕಲ್ತ್ರಿ, ಯಾರು ಹೇಳ್ಕೊಟ್ರು? ಇದು ನಮ್ಮ ಕಡೆ ಭಜನಾದೊಳಗ ಹೇಳ್ತಿದ್ರಕ್ಕ. ಒಂದಿನ ಭಜನಾ ಕೇಳಾಕಂತ ಹೋಗಿದ್ದಕ್ಕ, ನಮ್ಮೂರ್ ಪಕ್ಕ ಒಂದು ಭಜನಾ ತಂಡ ಬಂದಿತ್ತ. ಅವ್ರೊಬ್ರು ಹೇಳಕತ್ತಿದ್ದನ್ನ ಅದನ್ನ ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದಕ್ಕ. ಅದನ್ನ ಕೇಳಿ ಕೇಳಿ ದಿನ ಐದೈದು ಹೆಸರು ಪ್ರಾಕ್ಟೀಸ್ ಮಾಡಿ ಎಲ್ಲ. ಆಹಾ ರಮೇಶ್ ಅಣ್ಣ ಅಕ್ಕ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಅಕ್ಕ, ಧನ್ಯವಾದಗಳು. ಸೂಪರ್. ಹೆಂಗೆ ನಮ್ ಸೀಸನ್ ಕಂಟೆಸ್ಟೆಂಟ್ಸ್ 5 ಪಾಂಡವರು ಹೇಳಿದೆ, ಅವ್ರು 101 ಕೌರವರು ಹೇಳಿದ್ರು. ಸೂಪರ್ ಅಂತ ಹೇಳೋ. ಸೂಪರ್. ಏ ಕುಚಿಕು ಬಹಳ ಚೆನ್ನಾಗಿ ಆಡಿದ್ರಿ ಕಣೋ. ಅದು Thank you, ಏನ್ sir. ಗೊತ್ತಾ, Thank you, sir. ನಮ್ಮ ವಿರಾಟ್ ಏನ್ ಎಕ್ಸ್ಪ್ರೆಷನ್ ಕೊಟ್ಟು. ಹೌದು. ಅಯ್ಯೋ ವಿರಾಟ್ ಫಸ್ಟ್ ಚರಣ ಹೆಂಗ್ ಹಾಡ್ದೆ ಹಂಗೆ ಕೂತ್ಕೊಂಡು ಆಡು. ಮ್ಯೂಸಿಷಿಯನ್ಸ್ ಏನ್ ಬೇಡ, ಹಂಗೆ ಆಡು. ನೆನಪೈತ ನಿಂಗೆ ಮಳಕೋತಿಯಾತ ಮಳತೋಯ್ತ ನಿಂಗೆ ಬೆಳದಿಂಗ್ಳ ಊತ ನೆನೆಸ್ಕೊಂಡ್ರಿ ಈಗ್ಲೂ ಬಾಯ್ ತುಂಬ ಜೊಲ್ಲು ಕುಚಿಕು 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 ಕಾಲ ಪಟ್ಟೈತು ಕುಚಿಕು. ಏ ವಿಷ್ಣು, ಏನು ಆ ಎಕ್ಸ್ಪ್ರೆಷನ್ಸ್ ಎಲ್ಲ ನೀನ್ ಹೇಳ್ಕೊಟ್ಯಾ? ಇಲ್ಲ. ಈ ಚರಣದ ಸ್ವರ ಹಾಡು. ತಾರಿ 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 ರಿ ತಾರಿ. ಪದ ನೀನಿ 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 ನಿಜರಿ ರಿ ರಿ ಸ ಸ ಸ ಸ ಸ ಸರಿ ಸ ನೀನಿ ನೀನಿ ನಿಜ ನಿ ದ ದ ದ ದ ಪದ ಪ ಪದ ಪ ಪದ ಪ ಗಮ ಪದ ಪ ಪದ ಪ ಪದ ಪ. ಆಹಾ ಗರಿ ಸಗ ಗರಿ ಸಗ ಗರಿ ಸಗ ರಿ ರಿ ಗ ಗ ಮ ಮ ರಿ ರಿ ಸರಿ ರಿ ಸ ನಿ ನಿ ಸರಿ ಸರಿ ರಿ ಸ ಸ ಸ ಸ ಸ ನಿ ನಿ ಸ ಸರಿ ರಿ ಸ ಸ ಸ ಸ ಗ ಗ ಗ ರಿ 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 ಸ ಸ ಸ ಗ ಗ ಗ ರಿ 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 ಸ ಸ ಸ ಸ ಪ ಗ ಗ ಗ ಗ ರಿ 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 ಸ ಸ ಸ ಸ ಸ ಆಹಾ. ಸ ಸ ಸ ಸ ಸ ರಿ ಸ ನಿ 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 ಸ ಸ ಸ ಸ ಸ ರಿ ಸ ರಿ ಗ ಗ ಗ ಸ ರಿ ರಿ ಗ ಸ ರಿ ಗ ಸ ರಿ ಗ ಪ ಮ ಪ ಮ ಗ ಸ ಆಹಾ. ದ ನಿ ಸ ಪ ದ ಸ ರಿ ರಿ ಸ. ಆರರರರ, ವಿದ್ಯಾವಂತ ಕಣ ನೀನು, ವಿದ್ಯಾವಂತ ಬರ್ತಿಲ್ಲ. ವಿದ್ಯಾವಂತ. ಕುಚಿಕು ಸ್ವರದಲ್ಲಿ ಆಡೋದು ಬಹಳ ಕಷ್ಟ. ಅದು ನೀವು ಕೇಳಿದ ತಕ್ಷಣ ಸರ್ 1 ಅಷ್ಟೇ. ಸೆಕೆಂಡ್ ಗ್ಯಾಪ್ ತಗೊಳ್ದೆ ಅವನು ಅದನ್ನ ಹೇಳಿದಾನೆ ಅಂದ್ರೆ. ಥ್ಯಾಂಕ್ ಯು ವಿಷ್ಣು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವಿಷ್ಣು ಸೂಪರ್ ಕಣ. 1 ಸೀಸನ್ ಆಯ್ತು, ಎಷ್ಟು ದಿನ ಆಯ್ತು ನೀನ್ ಇವಾಗ ಸ್ವರಗಳು ಹೇಳ್ತಾ ಇದ್ರೆ ನಿಂಗೆ ಒಂದೇ ಒಂದು ಮುತ್ತು ಕೊಡ್ಬೇಕು ಅಂತ ಮತ್ತೆ ಆಸೆ ಆಗ್ತಾ ಇದೆ. ಕೊಡ್ಲಾ? ಎಸ್. ನಿಂಗೊಂದು ಕೊಡ್ಲೇನೋ? ಓಕೆ.